ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ದಿನ ನಿಖಿತಾ ಗೋಡಿಶಾಲಾ ಮರ್ಡರ್ ಕೇಸ್ ಬಗ್ಗೆ ಮಾತಾಡೋಣ. ನಿಖಿತಾ ಇಂಡಿಯಾದಿಂದ ಅಮೇರಿಕಾ ಯಾಕೆ ಹೋದ್ಲು, ಅಲ್ಲಿ ಹೋದ್ಮೇಲೆ ಏನಾಯಿತು, ಡೆಡ್ ಬಾಡಿ ಎಲ್ಲಿ ಸಿಕ್ತು, ಸಾಯಿಸಿದ ಕೊಲೆಗಾರ ಯಾವ ರೀತಿ ಸಿಗಾಕೊಂಡ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಈ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಕ್ಲಾರಿಟಿ ಬರುತ್ತೆ. ನಿಖಿತಾ ಇಂಡಿಯಾದಿಂದ ಅಮೇರಿಕಾಗೆ ಅವಳ ಓನ್ ಮೆರಿಟಿಂದ ಜಾಬ್ ತಗೊಂಡಿದ್ಲು. ಮತ್ತೆ ಜಸ್ಟ್ 2 ಮಂತ್ಸ್ ವೇಟ್ ಮಾಡಿದ್ರೆ H1B ಕೂಡ ಸಿಕ್ತಿತ್ತು. ಅಲ್ಲಿ ಆ ಕಂಪ್ನಿನಲ್ಲಿ ಡಾಟಾ ಅನಲಿಸ್ಟ್ ಆಗಿ ಅವಳು ಕೆಲಸ ಮಾಡ್ತಿದ್ಲು. ಅದರಲ್ಲಿ ಹೈಯರ್ ಪೊಸಿಷನ್ ಕೂಡ ರೀಚ್ ಆಗಿದ್ಲು. ಬಟ್ ಆ ಹುಡುಗಿ ಈಗ ಜೀವಂತ ಇಲ್ಲ. ಅವಳು ಸತ್ತೋದ್ಮೇಲೆ ರೂಮರ್ಸ್ ಎಲ್ಲ ಬರ್ತಿದ್ದಾವೆ, ಏನೇನೋ ರೂಮರ್ಸ್, ಜನ ಬಗ್ಗೆ ಗೊತ್ತಲ್ಲ, ಆ ಹುಡುಗಿ ಹಿಂಗಿದ್ಲು, ಈ ಹುಡುಗಿ ಹಿಂಗಿದ್ಲು ಅಂತ ಈ ರೀತಿ ರೂಮರ್ಸ್ ಎಲ್ಲ ಬರ್ತಿದ್ದಾವೆ. ಈ ವಿಷಯದಲ್ಲಿ ಒಬ್ಬ ಹುಡುಗ ಕೂಡ ಇನ್ವಾಲ್ವ್ ಆಗಿದ್ದಾನೆ. ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಖಿತಾ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲಿ ಓದಿದ್ಲು, ಎಲ್ಲಿ ಇದ್ಲು, ಇದ್ರ ಬಗ್ಗೆ ಎಲ್ಲ. ನಿಖಿತಾ JNT ಯೂನಿವರ್ಸಿಟಿಯಲ್ಲಿ ಫಾರ್ಮಸಿ ಮಾಡಿದ್ಲು 2015 to 2021. 2021 ಆದಮೇಲೆ ಅಮೇರಿಕಾಗೆ ಶಿಫ್ಟ್ ಆದ್ಲು. ಅಲ್ಲಿ ಮೇರಿಲ್ಯಾಂಡ್ ಎಲಿಕೆಟ್ ಸಿಟಿನಲ್ಲಿ ಅಲ್ಲಿ ವೇದ ಕಂಪ್ನಿನಲ್ಲಿ ಅವಳು ಕೆಲಸ ಮಾಡ್ತಿದ್ಲು. ಸ್ಯಾಲ್ರಿ ಕೂಡ ಚೆನ್ನಾಗಿತ್ತು. ಅಫ್ಕೋರ್ಸ್ ಅಮೇರಿಕಾ ಅಂದರೆ ಸ್ಯಾಲ್ರಿ ಕೂಡ ಚೆನ್ನಾಗಿ ಕೊಡುತ್ತೆ. ನಿಖಿತಾ December 31 ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿ ವಿಶ್ ಹ್ಯಾಪಿ ನ್ಯೂ ಇಯರ್ ಕಡೆ ಹೇಳಿದ್ಲು. ಯಾಕಂದರೆ ಇಂಡಿಯಾಗೆ ಅಮೇರಿಕಾಗೆ ಕಂಪೇರ್ ಮಾಡಿದ್ರೆ 10.5 hour ಡಿಫ್ರೆನ್ಸ್ ಆಗುತ್ತೆ. ಸೊ ಅಮೇರಿಕಾಗೆ ಜಲ್ದಿ ಬರುತ್ತೆ ನ್ಯೂ ಇಯರ್. ಸೊ ಆ ರೀತಿ ನೋಡ್ಕೊಂಡ್ರೆ ವಿಶ್ ಹ್ಯಾಪಿ ನ್ಯೂ ಇಯರ್ ಕೂಡ ಅವ್ರ ಪೇರೆಂಟ್ಸಿಗೆ ಹೇಳಿದ್ದು. ಅದಾದಮೇಲೆ ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಸಡನ್ನಾಗಿ ಸತ್ಲು ಅಂತ ಈ ರೀತಿ ನ್ಯೂಸ್ ಬಂತು. ಪೇರೆಂಟ್ಸ್ ಎಲ್ಲ ಫುಲ್ ಟೆನ್ಷನ್. ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಹುಡುಗನ ಹೆಸರು ಅರ್ಜುನ್ ಶರ್ಮಾ ಅಂತೇಳಿ. ಅವನನ್ನ ಚೆನ್ನೈ ತಮಿಳುನಾಡು ಬಾರ್ಡರ್ನಲ್ಲಿ ಡೆಲ್ಲಿ ಇಂಟರ್ಪೋಲ್ ವಿಂಗ್ ಬಂದು ಹಿಡ್ಕೋತಾರೆ. ಅರ್ಜುನ್ ಶರ್ಮನನ್ನ ಎದಕ್ಕೆ ಹಿಡ್ಕೊಂತಾರೆ ಅಂತಂದ್ರೆ, ಅರ್ಜುನ್ ಶರ್ಮಾ ನಿಖಿತಾ ಒಂದೇ ಮನೆಯಲ್ಲಿ ಇರ್ತಾರೆ ವಿತ್ ಅದರ್ ಫ್ರೆಂಡ್ಸ್ ಜೊತೆ, ಎಕ್ಸ್ ರೂಮೇಟ್ ತರ. ಲೈಕ್ ಫ್ರೆಂಡ್ಶಿಪ್ ಕೂಡ ಚೆನ್ನಾಗಿತ್ತು. ಅಮೇರಿಕಾ ಅಂದ್ರೇನೆ ಗೊತ್ತಲ್ಲ, ಒಂದು ಮನೆ ತಗೊಂಡು 4-5 ಮೆಂಬರ್ಸ್ ಬಾಡಿಗೆ ಸೆಪ್ರೇಟ್ ಇದ್ರಿಗಿನ ಬಾಡಿಗೆ ಜಾಸ್ತಿ ಆಗುತ್ತೆ ಅಂತೇಳಿ 4-5 ಮೆಂಬರ್ಸ್ ಒಂದು ಮನೆ ತಗೊಂಡು ರೆಂಟಲ್ಲಿ ಇರ್ತಾರೆ. ಈ ರೀತಿ ನಿಖಿತಾ ಅಂಡ್ ಅರ್ಜುನ್ ಶರ್ಮಾ ಈ ರೀತಿ ಎಕ್ಸ್ ರೂಮೇಟ್ ಆಗಿದ್ರು. ನಿಖಿತಾ ಸತ್ತಿರೋದು December 31. ಬಟ್ ಅರ್ಜುನ್ ಶರ್ಮಾ ಇದ್ದು ಮೇರಿಲ್ಯಾಂಡ್ ಎಲಿಕಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನ. Jan 2 ಈ ರೀತಿ ಮಿಸ್ ಆಗಿದ್ದಾಳೆ ನಿಖಿತಾ, ಮನೆಗೆ ಬಂದಿಲ್ಲ ಅಂತೇಳಿ ಈ ರೀತಿ ಮಿಸ್ಸಿಂಗ್ ಕೇಸ್ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾನ. ಪೊಲೀಸರಿಗೆ ಹೇಗೆ ಡೌಟ್ ಬರುತ್ತೆ ಅಂತ ಹೇಳಿದ್ರೆ ಅರ್ಜುನ್ ಶರ್ಮಾ ಮೇಲೆ ಇಲ್ಲಿ 2 ಪಾಯಿಂಟ್ಸ್ ಇದೆ, 2 ಕೀ ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟ್ ಏನಂದ್ರಿಗಿನ, ನಿಖಿತಾ ಅಕೌಂಟಿಂದ ಅರ್ಜುನ್ ಶರ್ಮಾ ಅಕೌಂಟಿಗೆ ಟೂ ಟ್ರಾನ್ಸಾಕ್ಷನ್ ಆಗಿರುತ್ತೆ ನೆಕ್ಸ್ಟ್ ಡೇ. ಲೈಕ್ ಒನ್ ಟ್ರಾನ್ಸಾಕ್ಷನ್ $3,000, ಸೆಕೆಂಡ್ ಟ್ರಾನ್ಸಾಕ್ಷನ್ $3,500. ಅದು ಇಂಡಿಯನ್ ಕರೆನ್ಸಿನಲ್ಲಿ ಕಂಪೇರ್ ಮಾಡಿದರೆ 3,50,000 rupees ಆಗುತ್ತೆ. ಈ ರೀತಿ ನೆಕ್ಸ್ಟ್ ಡೇನೇ ಟ್ರಾನ್ಸ್ಫರ್ ಆದಾಗ ಡೆಫಿನೆಟ್ಲಿ ಡೌಟ್ ಬಂದೇ ಬರುತ್ತೆ. ಈ ರೀತಿ ಫಸ್ಟ್ ಡೌಟ್ ಪೊಲೀಸರಿಗೆ ಬರುತ್ತೆ ಅರ್ಜುನ್ ಶರ್ಮಾ ಮೇಲೆ. ಸೆಕೆಂಡ್ ಡೌಟ್ ಏನಂದರೆ, ಅದು ನೆಕ್ಸ್ಟ್ ಡೇ ಟ್ರಾನ್ಸಾಕ್ಷನ್ ಆಗಿದ್ದ ದಿನಾನೇ ಚೆನ್ನೈಗೆ ಫ್ಲೈಟ್ ಹಾಕೊಂಡು ಅಮೇರಿಕಾಯಿಂದ ಚೆನ್ನೈಗೆ ಬಂದ್ಬಿಡ್ತಾನೆ. ಸೊ ಡೆಫಿನೆಟ್ಲಿ ಸೆಕೆಂಡ್ ಡೌಟ್ ಅಲ್ಲೇ ಬಂತು. ಇನ್ನೊಂದೇನೆಂದರೆ, ಡೆಡ್ ಬಾಡಿ ಸಿಕ್ಕಿದ್ದು ಕೂಡ ಅರ್ಜುನ್ ಶರ್ಮಾ ಮನೆಯಲ್ಲೇ. ಸೊ ಇಲ್ಲಿ ಅಂತೂ ಕನ್ಫರ್ಮ್ ಆಗಿತ್ತು. ಪೊಲೀಸರು ಹುಡುಕ್ತಾ ಇರ್ತಾರೆ ಈ ರೀತಿ ಕೀ ಪಾಯಿಂಟ್ಸ್ ಎಲ್ಲಿ ಸಿಗ್ತಾವ ಅಂತೇಳಿ. ಬಟ್ ಅರ್ಜುನ್ ಶರ್ಮಾ ಸೆಕೆಂಡ್ ಪಾಯಿಂಟಲ್ಲಿ ಅವ್ನು ಕನ್ಫರ್ಮ್ ಆಗಿ ಸಿಕ್ಬಿಟ್ಟ. ಪೊಲೀಸರಿಗೆ ಗೊತ್ತಾಯಿತು ಈ ರೀತಿ ಕನ್ಫರ್ಮ್ ಆಗಿ ಅರ್ಜುನ್ ಶರ್ಮಾನೇ ಮಾಡಿದ್ದು, ಡೆಡ್ ಬಾಡಿ ಕೂಡ ಸಿಕ್ಕಿದ್ದು ಕೂಡ ಅರ್ಜುನ್ ಶರ್ಮಾ ಮನೆಯೇ ಅಂತ. ಅರ್ಜುನ್ ಶರ್ಮಾ ಏನು ಅನ್ಕೊಂಡಾನ ಅಂದರೆ, ನಾನು ಇದು ಕೊಲೆ ಮಾಡಿದ್ದು ಅಮೇರಿಕಾದಲ್ಲಿ, ಬಟ್ ನಾನು ಇಂಡಿಯಾಗೆ ಬಂದ್ಬಿಟ್ಟಿನಿ, ಇವಾಗ ಏನು ಮಾಡೋಕ್ಕಾಗೋದಿಲ್ಲ, ಏನು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅರ್ಜುನ್ ಶರ್ಮಾ ಅಂದ್ಕೊಂಡಿದ್ದಾನೆ. ಬಟ್ ಇಂಡಿಯಾದಲ್ಲಿ ಇಂಟರ್ಪೋಲ್ ಆ್ಯಕ್ಟಿವ್ ಆಯಿತು. ಅದಾದಮೇಲೆ ಡೆಲ್ಲಿ ಇಂಟರ್ಪೋಲ್ ಪೊಲೀಸರು ಬಂದು ಚೆನ್ನೈನಲ್ಲಿ ಅರ್ಜುನ್ ಶರ್ಮಾನ ಹಿಡ್ಕೊಂಡ್ರು. ಇನ್ನೊಂದೇನೆಂದರೆ, ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಫ್ಲೈಟ್ ಹಾಕೊಂಡು ಅಮೇರಿಕಾಗೆ ಕರ್ಕೊಂಡೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಫರ್ದರ್ ಇದು ಮಾಡ್ತಾರೆ. ಯಾಕಂದರೆ ಅದು ನಡೆದಿರೋದು ಅಮೇರಿಕಾದಲ್ಲಿ. ಸೊ ಅಮೇರಿಕಾದಲ್ಲಿ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದು. ನಿಖಿತಾ ಸತ್ತ ಮೇಲೆ ಅವಳ ಮೇಲೆ ಫುಲ್ಲು ರೂಮರ್ಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇನ್ನೊಂದೇನೆಂದರೆ, ಅಮೇರಿಕಾದಲ್ಲಿ ಗೊತ್ತಲ್ಲ, ಸೊ ಇವೆಲ್ಲ ಕಾಮನ್ ಥಿಂಗ್ಸ್. ಫ್ರೆಂಡ್ಸ್ ಒಂದು ಮನೇಲಿ ಇದ್ದು ರೆಂಟ್ ಎಲ್ಲ ಶೇರ್ ಮಾಡ್ಕೊಳ್ಳೋದು, ಕಷ್ಟ ಬಂದಾಗ ದುಡ್ಡು ಕೊಡೋದು, ಅವೆಲ್ಲ ಕಾಮನು. ಸೊ ಇವೆಲ್ಲ ಕಾಮನ್ ಥಿಂಗ್ಸನ್ನು ಇವ್ರು ರಿಲೇಟೆಡ್ ಮಾಡಿ ಈ ರೀತಿ ಏನೇನೋ ರೂಮರ್ಸ್ ಸ್ಪ್ರೆಡ್ ಮಾಡಿ ಆ ಹುಡುಗಿ ಬಗ್ಗೆ ಕೆಟ್ಟದಾಗಿ ಮಾತಾಡಕತ್ತಾರೆ. ಅಮೇರಿಕನ್ ನ್ಯೂಸ್ ಚಾನಲಲ್ಲಿ ಹೇಳಿದ ಪ್ರಕಾರ ಏನಂದರೆ, ನಿಖಿತಾ ಹತ್ರ ಅರ್ಜುನ್ ಶರ್ಮಾ $4,500 ಇಸ್ಕೊಂಡಿದ್ದ ಅಂತೆ. ಈ ರೀತಿ ಬೇರೆ ಫ್ರೆಂಡ್ಸ್ ಹತ್ರ ಕೂಡ ಬಹಳ ದುಡ್ಡು ಇಸ್ಕೊಂಡಿದ್ದಂತೆ. ಸಿಚುವೇಶನ್ ಬ್ಯಾಡ್ ಆಗಿದ್ದಕ್ಕೆ ನಿಖಿತಾ ಇದ್ದು ಬಹಳ ಸರಿ ಕೇಳಿದ್ಲಂತೆ. ಅದು ಅರ್ಜುನ್ ಶರ್ಮಾ ಡಿನೇ ಮಾಡ್ದಂತೆ, ರಿಪ್ಲೈ ಕೂಡ ಸೀದಾ ಕೊಟ್ಟಿಲ್ಲಂತೆ. ಅವಾಗ ನಿಖಿತಾ ಶರ್ಮಾ ಫೋನ್ ಮಾಡಿ ವಾರ್ನಿಂಗ್ ಕೊಟ್ಟು ಈ ರೀತಿ ಭಯ ಬೀಳಿಸಿದ್ದಕ್ಕೆ ಫೈನಲಿ $3,500 ಕೊಟ್ಟ ಅಂತೆ. ಇನ್ನು $1,000 ಯಾವಾಗ ಕೊಡ್ತೀಯ ಅಂತ ಕೇಳಿದಾಗ ಅರ್ಜುನ್ ಶರ್ಮಾ ಇದ್ದು ಮನೆಗೆ ಬಾ ಕೊಡ್ತೀನಿ ಅಂತ ಮನೆಗೆ ಕರ್ಸ್ಕೊಂಡ ಅಂತೆ. ಬಟ್ ಮನೆಗೆ ಹೋದ್ಮೇಲೆ ಏನಾಯಿತು ಏನಿಲ್ಲೋ ಗೊತ್ತಿಲ್ಲ. ಅರ್ಜುನ್ ಶರ್ಮಾನೇ ಕರೆಸಿದ್ದಲ್ಲ. ಸೊ ಡೆಫಿನೆಟ್ಲಿ ಅರ್ಜುನ್ ಶರ್ಮಾನೇ ಏನಾದರೂ ಮಾಡಿರ್ಬೋದು ಅಂತೇಳಿ ನ್ಯೂಸ್ ಚಾನಲ್ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಬಟ್ ಯಾವುದು ಸುಳ್ಳು ಯಾವುದು ನಿಜನೇ ಗೊತ್ತಾಗ್ತಿಲ್ಲ. ಬಟ್ ಡೆಡ್ ಬಾಡಿ ಸಿಕ್ಕಿದ್ದು ಮಾತ್ರ ಅರ್ಜುನ್ ಶರ್ಮಾ ಮನೆಯಲ್ಲೇ. ಸೊ ಡೆಫಿನೆಟ್ಲಿ ಅರ್ಜುನ್ ಶರ್ಮಾನೇ ಇದರಲ್ಲಿ ಏನೋ
ಕೈವಾಡ ಇದೆ ಅಂತೇಳಿ ಇವಾಗ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಅದಕ್ಕೆ ಅರ್ಜುನ್ ಶರ್ಮಾನ ಅವರು ಇಂಟರ್ಪೋಲ್ ಡೆಲ್ಲಿ ಪೊಲೀಸ್ ಅವರು ಹಿಡ್ಕೊಂಡು ಸೊ ಅಮೇರಿಕಾ ಪೊಲೀಸ್ ಅವರಿಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಅವರು ಅಲ್ಲಿ ಫ್ಲೈಟ್ ಕರ್ಕೊಂಡೋಗಿ ಅವರು ಇನ್ವೆಸ್ಟಿಗೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ನಿಖಿತಾ ಅವ್ರ ಫಾದರ್ ಮೀಡಿಯಾ ಮುಂದೆ ಬಂದು ಕ್ಲಿಯರಾಗಿ ಹೇಳ್ಬಿಟ್ರು ಈ ರೀತಿ ರೂಮರ್ಸ್ಗೆಲ್ಲ. ಸೊ ಆ್ಯಕ್ಚುಲಿ ಅವರು ಹೈದರಾಬಾದಲ್ಲಿ ಇರುತ್ತೆ, ಲಾಲಾಗೂಡ ಏರಿಯಾದಲ್ಲಿ ಪ್ರಿನ್ಸ್ ಅಪಾರ್ಟ್ಮೆಂಟ್ನಲ್ಲಿ ಅವರು ಜೀವಿಸ್ತಾ ಇರೋದು. ಸೊ ಈ ರೀತಿ ಮೀಡಿಯಾ ಮುಂದೆ ಬಂದು ಹೇಳಿದರು, ಅರ್ಜುನ್ ಶರ್ಮಾ ಅನ್ನೋನು ಎಕ್ಸ್ ರೂಮ್ಮೇಟ್ ಇದ್ದ, ಬಾಯ್ ಫ್ರೆಂಡ್ ಇದ್ದಿಲ್ಲ. ನನಗೆ ಆಲ್ರೆಡಿ ನನ್ನ ನಿಖಿತಾ ಹೇಳಿದ್ಲು ಈ ರೀತಿ ನಾವು ರೆಂಟ್ ಶೇರ್ ಮಾಡಿಕೊಂಡು 5-6 ಮೆಂಬರ್ಸ್ ಇದ್ದೀವಿ ಮನೇಲಿ ಅಂತೇಳಿ. ಸೊ ಅವರಂತೂ ಕ್ಲಿಯರಾಗಿ ಹೇಳಿದರು ಬಾಯ್ ಫ್ರೆಂಡ್ ಇದ್ದಿಲ್ಲ, ಎಕ್ಸ್ ರೂಮ್ಮೇಟ್ ಅಂತೇಳಿ ಮೀಡಿಯಾದವರಿಗೆಲ್ಲ ಕ್ಲಿಯರಾಗಿ ಹೇಳ್ಬಿಟ್ರು. ಇದೆಲ್ಲ ಓವರ್ ಆಲ್ ಸಮ್ಮರಿ ನೋಡಿದಾಗ ಗೊತ್ತಾಗುತ್ತೆ ಇದು ದುಡ್ಡಿಗೋಸ್ಕರನೇ ಕೊಲೆ ಆಗಿರೋದು. ಬಟ್ ಅರ್ಜುನ್ ಶರ್ಮಾ ಮಾಡಿದನೋ ಬೇರೆಯವ್ರು ಮಾಡಿದಾರೋ ಗೊತ್ತಿಲ್ಲ. ಬಟ್ ಡೆಡ್ ಬಾಡಿ ಸಿಕ್ಕಿದ ಮಾತ್ರ ಅರ್ಜುನ್ ಶರ್ಮಾ ಮನೆಯಲ್ಲೇ. ಸೊ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಪನಿಷ್ಮೆಂಟ್ ಆಗಲೇಬೇಕು ಯಾರು ಕೊಲೆ ಮಾಡಿದ್ರು ಕೂಡ. ಬಟ್ ಇದ್ರ ಮೇಲೆ ಏನಾದರೂ ಅಪ್ಡೇಟ್ ಸಿಕ್ಕರಿಗಿನ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಬೇಕು. ಬಟ್ ದುಡ್ಡು ಯಾವಾಗ ಮಧ್ಯೆ ಬರುತ್ತೋ ಅವಾಗ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಇಬ್ಬರು ಪರ್ಸನಲ್ಲಿ ದುಡ್ಡು ಬಂದೈತೆ ಅನ್ಕೋ, ಸೊ ಇದು ಗ್ಯಾರಂಟಿ ಕೊಲೆಗೆ ತಗೊಂಡು ಹೋಗುತ್ತೆ, ಇಲ್ಲಾಂದರೆ ಕ್ರೈಮ್ ಏನಾದರೂ ಆಗೇ ಆಗುತ್ತೆ. ಸೊ ನೀವು ಕೂಡ ಎಚ್ಚರ ಇರಿ.